ಬಂಧುಗಳೇ, ಈ ದಿವಸ ನಮ್ಮ ಎನ್ಡಿಎ ಮಿತ್ರಕೂಟದ ಪರವಾಗಿ ನಮ್ಮ ಯುವ ನಾಯಕರಾದಂತ ನಿಖಿಲ್ ಅಣ್ಣವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಏನು ಕಳೆದ 3 ದಿವಸಗಳಿಂದ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಈ ಎಸ್ಐಆರ್ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಇದನ್ನ ಗಾಳಿಗೆ ತೂರಬೇಕು. ಈ ಎಸ್ಐಆರ್ ನಿಯಮವನ್ನ ಎಲ್ಲವನ್ನು ಕೂಡ ಮೆಟ್ಟಿ ನಾವು ಅದರಲ್ಲಿ ನಮ್ಮ ಪಾತ್ರವನ್ನ, ನಮ್ಮ ಕೈಯನ್ನ ಮೇಲೆತ್ತಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ಈ ಸರ್ಕಾರ ಸಂಚಲನ ನಡೆಸಿದೆ ಅದರ ವಿರುದ್ಧ ಇವತ್ತು ನಾವು ಧ್ವನಿ ಎತ್ತಲಿಕ್ಕೆ ಇವತ್ತು ಬೀದಿಗೆ ಇಳಿದಿದ್ದೇವೆ. ತಾವೆಲ್ಲ ನಿನ್ನೆ ಮಾಧ್ಯಮದಲ್ಲಿ ಗಮನಿಸಿದ್ದೀರಿ. ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭ ಆದಾಗ್ಲಿಂದಲೂ ಕೂಡ ಕಾಂಗ್ರೆಸ್ ನಾಯಕರ ಎದೆ ನರಗಕ್ಕೆ ಶುರು ಆಗ್ಬಿಟ್ಟಿದೆ. ಏನಪ್ಪ ಇದು? ಬೇರೆ ಬೇರೆ ರಾಜ್ಯದಲ್ಲಿ 70 ಲಕ್ಷ, 80 ಲಕ್ಷ, 90 ಲಕ್ಷ, 1 ಕೋಟಿವರೆಗೂ ಮತಗಳು ಕಡಿತ ಆಗ್ಬಿಟ್ಟು ಅಲ್ಲಿ ಮತಗಳೆಲ್ಲ ಕಡಿತ ಆದ್ಮೇಲೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಯಾವ ರಾಜ್ಯದಲ್ಲೂ ಸಾಧ್ಯ ಆಗ್ಲಿಲ್ಲ. ನಮ್ಮ ಪರಿಸ್ಥಿತಿ ಮುಂದೆ ಏನು ಅಂತ ಹೇಳಿ ಇವರು ಬಹಳ ಇದಕ್ಕೆ ಒಂದು ದೊಡ್ಡ ತಂಡವನ್ನ ರಚನೆ ಮಾಡಿ ಅದಕ್ಕೆ ಒಂದು ದೊಡ್ಡ ಆಫೀಸ್ ಅನ್ನ ಸೆಟಪ್ ಮಾಡಿಸಿ ದೊಡ್ಡ ದೊಡ್ಡ ಕ್ರಿಮಿನಲ್ಸ್ ಗಳನ್ನ ಅಲ್ಲಿ ಡಿಸೈನ್ ಬಾಕ್ಸ್ ಅಂತ ಹೇಳಿ ಒಂದು ತಂಡವನ್ನ ಅಲ್ಲಿ ಕುಣಿಸಿ ಇದನ್ನ ನಾವು ಹೆಂಗೆ ಕಟ್ಟೆಲ್ ಮಾಡಬೇಕು, ಈ ನಮ್ಮ ಕಳ್ಳ ಮತಗಳನ್ನ ಹೆಂಗೆ ಈ ರಾಜ್ಯದಲ್ಲಿ ಉಳಿಸ್ಕೊಳ್ಬೇಕು ಅಂತ ಪಾಪ ತಾಲೀಮನ್ನ ಮಾಡಿ ಈ ರಾಜ್ಯ ಸರ್ಕಾರ ಹೊರಟಿದೆ. ಇದೇನೋ ಏಕಾಏಕಿ ನನ್ನ ಏನೋ ಒಂದು ಚೌಟ್ರಿನಲ್ಲಿ ಸೇರ್ಕೊಂಡು ಸಡನ್ ಆಗಿ ಬಂದ್ಬಿಟ್ಟವ್ರೆ ಅಂತ ನಾವ್ಯಾರು ತಪ್ಪು ತಿಳಿಬಾರ್ದು. ಇದ್ರ ಹಿಂದೆ ತಿಂಗಳಾರ್ಗಟ್ಲೆ ಕೆಲಸ ನಡೆದಿದೆ. ಇಲ್ಲಿನ ಶಾಸಕರುಗಳು ಅವ್ರಿಗೆಲ್ಲ ಟ್ರೈನಿಂಗ್ ಮಾಡಿದ್ದಾರೆ. ಯಾರು BLOಗಳಿದ್ದಾರೆ, ಯಾರು BLAಗಳನ್ನ ಅಲ್ಲಿ ಟೈಪ್ ಮಾಡಬೇಕು, ಅವ್ರಿಗೆ ಒಂದು ಪ್ಯಾಕೇಜ್ ಅನ್ನ ಕೊಡಬೇಕು. ಒಂದು ಫಾರಂಗೆ ಇಷ್ಟು ದುಡ್ಡು, ನೀವು ದುಡ್ಡು ಬೇಕು, ಮತ್ತೆ ನಾನ್ ಬೇಕು ಅಂದ್ರೆ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ತಾಕೀತ್ ಮಾಡಿ ಇವತ್ತು ಗುಂಪನ್ನ ಸೇರಿಸಿ ಒಂದು ಕಲ್ಯಾಣ ಮಂಟಪದಲ್ಲಿ ಆ ಫಾರಂಗಳನ್ನ ಕಲೆಕ್ಟ್ ಮಾಡಿ ಈ BLAಗಳಿಗೆ, ಈ BLOಗಳನ್ನ ಅಡ್ಜಸ್ಟ್ ಮಾಡಿ ಈ ಭ್ರಷ್ಟ ಅಧಿಕಾರಿಗಳಿದಾರಲ್ಲ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ ಅವ್ರಿಗೆ ಮೊನ್ನೆ ಎಲ್ಲೋ ಒಂದು ಚಿಕ್ಕಬಳ್ಳಾಪುರದಲ್ಲಿ ನಡೀತಲ್ಲ ಆ ತರ ಸೇವೆ ಇಲ್ಲಿ ನಡೆಯೋವರೆಗೂ ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡಲ್ಲ ಅಂತೇಳಿ ಕಂಠಾಘೋಷವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಜಿಲ್ಲೆನಲ್ಲಿ ಪಾರದರ್ಶಕವಾಗಿ, ಸಂವಿಧಾನಾತ್ಮಕವಾಗಿ ನೀವು ಕೆಲಸ ಮಾಡಕ್ ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಹೋಗಿ ಕಾಂಗ್ರೆಸ್ನವ್ರ ಮನೆ ಬಸವು ತೊಳಿರಿ. ನೀವು ನಿಮ್ಗೆ ಅದಕ್ಕೆ ಯೋಗ್ಯತೆನ ಅದಕ್ಕೆ ನೀವು ಪಡ್ಕೊಂಡಿದ್ದೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೋಗಿ ತೊಳಿರಿ, ನೀವು ಅವ್ರ ಮಕ್ಳು ಕುಂಡಿ ತೊಳಿರಿ. ಹೋಗಿ ಇಲ್ಲಾಕ್ರಿ ಪ್ರಜಾಪ್ರಭುತ್ವವನ್ನ ಈ ಜಿಲ್ಲೆಯಲ್ಲಿ ಗಾಳಿ ತೂರ್ತಿರಲ್ರಿ. ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಜಿಲ್ಲಾಡಳಿತ ಇಲ್ಲಿ ಯಾರೋ ಮಾತಾಡಿದ್ರೆ ಅವ್ರ ಮೇಲೆ ಇಂಜೆಕ್ಷನ್ ತರೋದು, ಈ DC ಆಫೀಸ್ ಸುತ್ತ 144 ಸೆಕ್ಷನ್ ಹಾಕೊಳ್ಳೋದು, ಯಾವ ಪತ್ರಿಕೆಯರು ಹೋಗಂಗಿಲ್ಲ, ಯಾವ ಪಕ್ಷದವರು ಹೋಗಂಗ್ ಕೇಳಂಗಿಲ್ಲ, ಯಾವ ಸಂಘಟನೆಯರು ಕೇಳಂಗಿಲ್ಲ, ಯಾವ ಒಂದು ಮೆಮೊರಾಂಡಮ್ ಕೂಡ ನಿಮ್ ಕೈಲಿ ಈಸ್ಕೊಳ್ಳುವಂತ ಯೋಗ್ಯತೆ, ಆ ಶಕ್ತಿ ನಿಮ್ಗಿಲ್ಲ ಅಂದ್ಮೇಲೆ ಯಾಕ್ರಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತೀರಿ? ಯಾಕೆ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತೀರಿ? ಸರ್ಕಾರ ಸಂಬಳ ಕೊಡ್ತಾರೆ, ಅವ್ರ ಮನೇಲಿ ವಾಚ್ಮನ್ ಕೆಲಸ ಮಾಡಿ, ಹೋಗಿ ಕೆಲಸ ಮಾಡ್ರಿ. ಇಂಥ ಭ್ರಷ್ಟ ಅಧಿಕಾರಿಗಳು ಎಲ್ಲಿವರೆಗೂ ಈ ಜಿಲ್ಲೆಯಲ್ಲಿ ಇರ್ತಾರೋ ಈ ತರ ನಮ್ಮ ಅಮಾಯಕರನ್ನ ಈ ತರ ಯಾಮಾರಿಸಿ ಕಳೆದ ಚುನಾವಣೆಯಲ್ಲಿ ನಮ್ಮನ್ನ ಯಾವ್ದೋ ಕಾರ್ಡ್ ಕೊಟ್ಬಿಟ್ಟು ಸೋಲ್ಸಿದ್ರಲ್ಲ, ಅದು ಮತ್ತೆ ರಿಪೀಟ್ ಆಗಕ್ ಆಗಲ್ಲ. ಕಳ್ಳ ಮತದಾನ ಸೇರಿಸ್ಕೋಬೇಕು.
ಕಳ್ಳ ಮತದಾನ ಮಾಡಿಸ್ಕೋಬೇಕು, ನಾವು ಗೆಲ್ಲಬೇಕು ಅಂತ ಹೇಳಿ ಇವತ್ತು ನೀವು ಎಲ್ಲೋ ಕುತ್ಕೊಂಡು ತಾಲೀಮನ್ನ ಮಾಡಿ ದುಡ್ಡಿದೆ, ಎಲ್ಲ ಅಕ್ಲಾಯ್ ದುಡ್ಡು, ಯಾರ್ದೋ ದುಡ್ಡು 15%, 20%, 30% ಕಮಿಷನ್ ಬರ್ತದೆ. ಆ ದುಡ್ಡ ಎಷ್ಟು ಬೇಕಾದ್ರೂ ಖರ್ಚು ಮಾಡೋಣ, ಚೆಲ್ಲೋಣ ಅಂತ ಹೇಳಿ ನಿಮ್ಮ ಯೋಗ್ಯತೆಗೆ ಇವತ್ತು ಈ ಜಿಲ್ಲೆಯಲ್ಲಿ ಏನ್ 3 ವರ್ಷದಿಂದ ಕಟ್ಟ ಹಾಕಿದಿರಿ ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೇಳಿದ್ರೆ ನಿಮ್ಗೆ ಹೇಳಲಿಕ್ಕೆ ಒಂದು ಪದನೂ ಕೂಡ ಇಲ್ಲ. ಈ ಸುಮ್ನೆ ಈ ಜಿಲ್ಲೆಯ ನಾಯಕರುಗಳು, ಈ ಜಿಲ್ಲೆಯ ಶಾಸಕರುಗಳು ಏನ್ ಹೇಳೋದು ಅಂದ್ರೆ ನಮ್ ಕುಮಾರಣ್ಣನ ಬಗ್ಗೆ ಹೇಳೋದು, ಬಿಜೆಪಿ ಅವ್ರ ಬಗ್ಗೆ ಹೇಳೋದು, ಇಲ್ಲ ನಿಖಿಲಣ್ಣವ್ರ ಬಗ್ಗೆ ಹೇಳೋದು. ಇಷ್ಟೇ ನೀವು ಮಾಡಿರೋ ಕೆಲಸ. ಕಳೆದ 5 ವರ್ಷದಲ್ಲಿ ಈ ಜಿಲ್ಲೆನಲ್ಲಿ ನಾವು ಬಳಿದಂತ ಸಂದರ್ಭದಲ್ಲಿ ಏನೇನು ಕೆಲಸಗಳನ್ನು ಮಾಡಿದ್ವಿ, ಯಾವತ್ತು ಈ ತರ ಅಲ್ಕ ಕೆಲಸವನ್ನ ನಾವು ಆಡಳಿತದಲ್ಲಿ ಇದ್ದಾಗ ಮಾಡಲಿಲ್ಲ. ಇವತ್ತು ನಿಮ್ಮ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ನಾವು ಇವತ್ತೇನೋ ಬಂದು ಇಲ್ಲಿ ಭಾಷಣ ಮಾಡಿ ನಿಖಿಲಣ್ಣವ್ರ ನೇತೃತ್ವದಲ್ಲಿ ಹೋಗೋರಲ್ಲ. ಇವತ್ತು ನಾವು ನಿಖಿಲಣ್ಣವ್ರಿಗೆ ನಾವೆಲ್ಲರೂ ವಿನಂತಿ ಮಾಡ್ತೀವಿ, ಇದನ್ನ ಎಲೆಕ್ಷನ್ ಕಮಿಷನ್, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಇರ್ಬೇಕು, ಭಾರತ ದೇಶದ ಚುನಾವಣಾ ಆಯೋಗ, ಅಲ್ಲಿವರೆಗೂ ತೆಗೆದುಕೊಂಡು ಹೋಗಿ ಇಲ್ಲಿ ನಡೀತಾ ಇರ್ತಕ್ಕಂತ ಅಕ್ರಮವನ್ನ ನೀವು ಕಡಿವಾಣ ಹಾಕ್ಲಿಕ್ಕೆ ನಿಮ್ ಶಕ್ತಿ ಇದೆ. ದಯಮಾಡಿ ಆ ಕೆಲಸ ನೀವು ಮಾಡಬೇಕು ಹಾಗೆ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ, ಇವತ್ತು ಯಾವುದೋ ಖಾಸಗಿ ಕಾರ್ಯಕ್ರಮ ನಮ್ಮ ದೇಗಲ್ ಮಠದಲ್ಲಿ ನಡೀತಾ ಇರ್ತಕ್ಕಂಥದ್ದು, ಅದೇನ್ ಸರ್ಕಾರಿ ಕಾರ್ಯಕ್ರಮ ಅಲ್ಲ. ಆದ್ರೂ ಅಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಇಲ್ಲಿ ಜಿಲ್ಲಾಡಳಿತ ಹೋಗಿ ಪಾಪ ಅಲ್ಲಿ ಕೂತಿದೆ. ಇವತ್ತು ಈ ಸಕ್ರಮ ನಡೆದಿದೆ, ಒಂದೇ ಪದ ಇಲ್ಲ. ಮಾನ್ಯ ಗೃಹ ಸಚಿವರು ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ ಏನ್ ದೊಡ್ಡ ಭಾಷಣ ಮಾಡ್ತೀರಿ SIR ಬಗ್ಗೆ. SIR ಹಲವಾರು ಪ್ರಶ್ನೆಗಳು ಕೇಳ್ತೀರಿ, ಹಲವಾರು ಅನುಮಾನ ಇದೆ ಅಂತೀರಿ, ಹಲವಾರು ಗುಮಾನಿ ಇದೆ ಅಂತ ಹೇಳ್ತೀರಿ. ಯಾಕೆ ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ, ನಿನ್ನೆ ರಾಮನಗರದಲ್ಲಿ ನಡೀತಾ ಇರ್ತಕ್ಕಂತ ಈ ದುರಂತ ನಿಮ್ ಕಣ್ಣು ಕಾಣ್ತಾ ಇಲ್ವಾ? ಯಾಕೆ ಮಾತಾಡಿಲ್ಲ ನೀವು? ಮಾತಾಡಿ. ಏನ್ ನಡೀತಾ ಇದೆ ನಿಮ್ ಸರ್ಕಾರದಲ್ಲಿ? ಯಾರವ್ರ ಅಧಿಕಾರಿಗಳು? ಯಾರನ್ನ ಸಸ್ಪೆಂಡ್ ಮಾಡಿದಿರಿ? ಯಾರ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದೀರಿ? ಯಾವ ಜಿಲ್ಲಾಡಳಿತ ಏನ್ ಮಾಡಿದೆ ಅಂತ ಹೇಳಿ ಇವತ್ತು ಬಂದು ಹೇಳಲಿಕ್ಕೆ ಅವ್ರಿಗೆ ಶಕ್ತಿ ಇಲ್ಲ ಅಂದ್ಮೇಲೆ ನೀವು ಸರ್ಕಾರ ನಡೆಸಿ ಈ ರಾಜ್ಯದ ಜನತೆಗೆ ನ್ಯಾಯ ಕೊಡಕ ನಿಮ್ ಕೈ ಆಯ್ತದ? ಆಗತ್ತ ಸ್ವಾಮಿ? ನೀವು ಇವತ್ತು ಈ ರಾಜ್ಯವನ್ನ ದಿವಾಳಿ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಮುಂದೆ 28ಕ್ಕೆ ನಾವು ಹೆಂಗ್ ಅಧಿಕಾರ ಬರಬೇಕು ಅಂತ ಹೇಳಿ ಹಗಲು ಕನಸು ಕಾಣ್ತಾ ಇದ್ದೀರಿ. ಜನ ಯಾರು ತಟ್ಟಿಲ್ಲ. ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಿಮ್ಮ ಈ ಕಾಂಗ್ರೆಸ್ ಪಕ್ಷ ಏನೆಲ್ಲ ಮಾಡ್ಕೊಂಡು ಬಂದಿತ್ತು ಅದನ್ನ ಇವತ್ತು ಖಂಡಿಸಿ ಇವತ್ತು ಬೇರೆ ಪಕ್ಷಗಳ ಅಧಿಕಾರಕ್ಕೆ ಬಂದಿರೋದು ನಿಮ್ಮ ಕಣ್ಮುಂದೆ ಸಾಕ್ಷಿ ಇದೆ. ಇದು ಕೂಡ ಮುಂದೆ ಈ ಕರ್ನಾಟಕ ರಾಜ್ಯದಲ್ಲಿ ನಡೀತದೆ ಅನ್ನೋದ ನೀವು ಮರೆಯಂಗಿಲ್ಲ. SIR ಬಗ್ಗೆ ದೊಡ್ಡ ವಿರೋಧ ಮಾಡ್ತಿರಲ್ಲ ನೀವು. ಹಿಂದೆ ನಿಮ್ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ, UPA ಗವರ್ಮೆಂಟ್ ಅಧಿಕಾರದಿದ್ದ ಸಂದರ್ಭದಲ್ಲಿ SIR ನಡೀಲಿಲ್ವಾ? ಅವತ್ತು ವಿರೋಧ ಪಕ್ಷಗಳು ನಿಮ್ ತರನೇ ವಿರೋಧ ಮಾಡಿದ್ರ? ಅಥವಾ 6 ಸರಿ ಇದರಲ್ಲಿ ರಾಜ್ಯ ಈ ದೇಶದಲ್ಲಿ ನಡೆದಿದೆ. ನಿಮ್ಗೆ ಇದೇ ತರ ಅವತ್ತು ನಾವು ಅಧಿಕಾರದಲ್ಲಿದ್ವಿ ಈ ಜಿಲ್ಲೆಯಲ್ಲಿ, ಅವತ್ತು ಯಾವತ್ತಾದ್ರೂ ನಿಮ್ ತರ ಈ ಕೆಟ್ಟ ಕೆಲಸಕ್ಕೆ, ಈ ದರಿದ್ರ ಕೆಲಸಕ್ಕೆ ನಾವ್ ಯಾರಾದ್ರೂ ಕೈ ಹಚ್ಚಿದ್ವಾ? ನಿಮ್ಗೆ ನಾಚಿಕೆ ಆಗ್ಬೇಕು. ಈ ಜಿಲ್ಲೆನಲ್ಲಿ ದೊಡ್ಡ ಭಾಷಣ ಮಾಡ್ತೀರಿ, ಈ ಜಿಲ್ಲೆನ ಎಲ್ಲೋ ಒಂದ್ ಕಡೆ ತಗೊಂಡೋಗಿ ತೇಲ್ಸ್ತಿದೀವಿ ಅಂತೀರಿ. ಒಂದೇ ಒಂದ್ ಹೆಸರು ಬದಲಾವಣೆ ಮಾಡಿದ್ರಿಂದ ಈ ಜಿಲ್ಲೆ ಚಿತ್ರಣನೇ ಬದಲಾಗೋಯ್ತು ಅಂತೇಳಿ ದೊಡ್ಡ ಭಾಷಣ ಮಾಡ್ತೀರಿ ಮಾಧ್ಯಮದ ಮುಂದೆ. ಏನ್ ಬದಲಾಗಿದೆ? ಏನ್ ಬದಲಾಗಿದೆ? ಅದೇ ಈ ಕರ್ಮಗಳು, ಈ ದುರಂತಗಳು, ಈ ಅನ್ಯಾಯಗಳು ಇಲ್ಲಿ ತಾಂಡವ ಆಡ್ತಾ ಇದೆ ಅಂತ ನಮ್ ಜನ ಮರೆಯಲ್ಲ. ಈ ಜಿಲ್ಲೆಯ ಜನ ಮತ್ತೆ ನಿಮಗೆ ಪಾಠ ಕಲಿಸ್ತಾರೆ ಅನ್ನುವಂತ ಮಾತನ್ನು ಹೇಳಿ ನಾನು ಹೆಚ್ಚಿಗೆ ಮಾತನಾಡಕ್ ಹೋಗೋದಿಲ್ಲ. ಇದೇ ವಿಚಾರವನ್ನ ಕುರಿತು ನಮ್ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ, ತಾವೆಲ್ಲ ಆಲಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.